ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ಕಾಲದಲ್ಲಿ ಮಕ್ಕಳು ತುಂಬ ಡೇಂಜರ್ ಝೋನಲ್ಲಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ತುಂಬ ಕಾಮನ್ ಆಗಿಬಿಟ್ಟಿದೆ ಒಂದು ಘಟನೆ. ಎಲ್ಲ ಕಡೆ ಮಕ್ಕಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಫೋನು, ಲ್ಯಾಪ್ಟಾಪ್ಸು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು. ಇದೆಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಮಾನಸಿಕವಾಗಿ ತುಂಬ ಮುಂದೆ ಹಿಂಸೆ ಕೊಡುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ನು ಇಂಥವೆಲ್ಲ ತುಂಬ ಮಾನಸಿಕ ರೋಗಗಳು ಮುಂದೆ ತುಂಬ ಕಾಮನ್ ಆಗ್ತಾಯಿದೆ. ಈಗ ದೊಡ್ಡವರೆಲ್ಲ ಆಲ್ರೆಡಿ ಕಾಮನ್ ಆಗ್ತಾಯಿದೆ. ಮಕ್ಕಳು ಸಣ್ಣ ವಯಸ್ಸಿಂದ ಲ್ಯಾಪ್ಟಾಪ್ ಇಲ್ಲದೆ, ಫೋನ್ ಇಲ್ಲದೆ ಊಟನೇ ಮಾಡಲ್ಲ, ಇಲ್ಲಾಂದರೆ ಓದೋಕ್ಕೆ ಕೂರಲ್ಲ, ಹಠ ಮಾಡೋದು, ಹೀಗೆಲ್ಲ ಪೇರೆಂಟ್ಸಿಗೆಲ್ಲ ಇದು ಮಾಡ್ತಾಯಿದ್ದಾರೆ. ಒಂದು ಉದಾಹರಣೆಗೋಸ್ಕರ ನಾನು ಒಂದು ವಿಡಿಯೋ ಡೌನ್ಲೋಡ್ ಮಾಡಿದ್ದೆ, ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. Have you ever seen a child react like this? Hey, no. After a phone or tablet was taken away from them? What? What's gonna happen? What's gonna happen? He's always in his own world. He really quiet for real. Oh, not right now. Mama, bring the iPad back later. If this reminds you of a kid in your life right now, you definitely cannot skip this video. Kids who were born at the same time as the iPad in 2010, kids who at 8 years old already had their first phone. And they're the only humans in the history of the world to have grown up with a gadget as a babysitter. Mama, bring it back, okay? I mean, some of these kids haven't even experienced what it's like to get dirty and play outside with neighbors. They literally cannot comprehend a life without social media. And sadly, their parents have chosen the easy way out, using the iPad to shut. ಸೊ ಉದಾಹರಣೆ ನೋಡಿದ್ರಲ್ಲ ನೀವೇ. ಸೊ ಮಕ್ಕಳಿಗೆ ಒಂದು 12 ವರ್ಷ ಏಜ್, ಹೆಚ್ಚು ಕಡಿಮೆ ಒಂದು 10ರಿಂದ 12 ವರ್ಷ ತನಕ ಕಣ್ಣು ತುಂಬ ಡೆಲಿಕೇಟ್ ಇರುತ್ತೆ, ಸೆನ್ಸಿಟಿವ್ ಕಣ್ಣು. ಸೊ ಹಂಗಾಗಿ ಕಣ್ಣಿಗೂ ತುಂಬ ಎಫೆಕ್ಟ್ ಆಗುತ್ತಿದ್ದು. ಸೊ ಅಡಿಕ್ಷನ್ನ ತುಂಬ ಸ್ಟಾಪ್ ಮಾಡಬೇಕು ಪೇರೆಂಟ್ಸ್ ಎಲ್ಲ. ತುಂಬ ಲಿಮಿಟೆಡ್, ಎಮರ್ಜೆನ್ಸಿ ಟೈಮಲ್ಲಿ ಫೋನ್ ಕೊಡಿ ಅಷ್ಟೇ. ಎಮರ್ಜೆನ್ಸಿಗೆ ಬೇಕು ಕಾಲ್ಸು, ಏನಾರು ಟೀಚರ್ಸಿಗೆ ಡೌಟ್ಸ್ ಕೇಳೋಕ್ಕೆ, ಅಥವಾ ಆನ್ಲೈನ್ ಏನಾರು ಅವ್ರ ಅಸೈನ್ಮೆಂಟ್ಸಿಗೆ ಏನಾರು ಹುಡುಕಬೇಕು ಕಂಟೆಂಟು, ಇಷ್ಟಕ್ಕೆಲ್ಲ ಇರಲಿ. ಬರೀ ತುಂಬ ಎಂಟರ್ಟೈನ್ಮೆಂಟು, ಬರೀ ಸ್ಪೋರ್ಟ್ಸು, ಬರೀ ಗೇಮಿಂಗು, ಇಷ್ಟಕ್ಕೆಲ್ಲ ಆದಷ್ಟು ಸ್ಟಾಪ್ ಮಾಡಿ. ಇಲ್ಲ ಅಂದರೆ ಅವ್ರ ಭವಿಷ್ಯ ತುಂಬ ಡೇಂಜರ್ ಝೋನಲ್ಲಿದೆ. ನಾನು ಹೇಳಿದೆ. ಧನ್ಯವಾದಗಳು.